ಎಲ್ರಿಗೂ ನಮಸ್ಕಾರ. ಆರ್ ಕೆ ನಾರಾಯಣ್ ಅವರ ನಾವಲ್ ತಗೊಂಡು ಶಂಕರ್ನಾಗ್ ಅವ್ರು ಮಾಡಿದಂಥ ಒಂದು ಆಗಿನ ಕಾಲದ ವೆಬ್ ಸೀರೀಸ್, ಹಂಗೆ ಹೇಳಬೇಕು, ಧಾರಾವಾಹಿ ಅಂತ ಹೇಳ್ಬಾರ್ದು, ಆಗಿನ ಕಾಲದ ವೆಬ್ ಸೀರೀಸ್ ಮಾಲ್ಗುಡಿ ಡೇಸ್. ಮಾಲ್ಗುಡಿ ಡೇಸ್ನ ಒಂದು ಟ್ಯೂನು, ಫೇಮಸ್ ಟ್ಯೂನು, ತಾನ ನ ಆ ಟ್ಯೂನು ಹೆಂಗೆ ಉಟ್ಕೊಳ್ತು, ಎಲ್ಲಿ ಹುಟ್ಟಿತು, ಅಲ್ಲಿ ಯಾರಲ್ಲಿ ಇದ್ದರು, ಅಲ್ಲಿ ಏನೇನಾಯಿತು ನಿಮಗೆ ಹೇಳಬೇಕು. ಈ ಹಿಂದೆ ಸುರೇಶ್ ಅರಸ್ ಅವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೆಲವು ಮೀಡಿಯಾದಲ್ಲಿ ನೀಡಿದ್ದಾರೆ. ಆದರೆ ಈ ವಿಷಯ ಅವ್ರು ಹೇಳಿದಾರೋ ಗೊತ್ತಿಲ್ಲ. ಹೇಳಿದರೆ ಸಂತೋಷ, ಹೇಳಿಲ್ಲ ಅಂದರೆ ನಿಮಗಾಗಿ ಈ ಮಾಹಿತಿ. ನ್ಯಾಷನಲ್ ಲೆವೆಲ್ ಏನಾದರೂ ಧಾರಾವಾಹಿ ಮಾಡೋಕೆ ಹೊರಟಾಗ ದೂರದರ್ಶನ್ಗೆ ಇವರು ಮೊದಲು 4 ಎಪಿಸೋಡ್ ಮಾಡಿ ರೆಕಾರ್ಡಿಂಗು ಮಾಡಿ ಅದು ರೆಕಾರ್ಡಿಂಗ್ ಎಲ್ಲ ಮಾಡಿ ಒಂದು ಡಮ್ಮಿ ಅಂತ ಹೇಳೋದಕ್ಕಿಂತ ರಿಹರ್ಸಲ್ ಥರ ಮಾಡಿ ಒಂದು ಅಪ್ರೂವಲ್ಗೋಸ್ಕರ ವೀಡಿಯೋ ಮಾಡಿ ಕಳಿಸ್ಬೇಕಾಗತ್ತೆ. 4 ಎಪಿಸೋಡ್ ಮಾಡಬೇಕಾಗಿರುತ್ತೆ. ಆ ರೂಲ್ಸ್ ಇದ್ದಿದ್ದೆ ಹಂಗೆ. ಅವ್ರು ಅದನ್ನ ವ್ಯೂ ಮಾಡ್ತಾರಲ್ಲಿ, ಅದು ನೋಡಿ ಅವ್ರು ಅಪ್ರೂವಲ್ ಕೊಟ್ಟ ಮೇಲೆ ಇವ್ರು ಮಿಕ್ಕಿದ್ದು ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಶಂಕರ್ನಾಗ್ ಅವರು ಇದಕ್ಕೆ ಮಾಲ್ಗುಡಿ ಡೇಸ್ಗೆ ಮೊದಲು ಆಯ್ಕೆ ಮಾಡೋದು ಮ್ಯೂಸಿಕ್ಗೆ ಇಳೆಯರಾಜ ಅವ್ರನ್ನ. ಒಂದು ಪೇಮೆಂಟ್ ವಿಷಯದಲ್ಲಿ ಅಷ್ಟೊಂದು ಒಪ್ಪಿಗೆ ಇಲ್ಲದೆ ಅದು ನ್ಯೂಸ್ ಅಲ್ಲಿವರೆಗೂ ಇಳೆಯರಾಜ ಅವ್ರಿಗೆ ಹೋಗಲ್ಲ, ಅದು ಇಲ್ಲೇ ಅದು ಕ್ಯಾನ್ಸಲ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ಗೆ ಮಾಡ್ತಾಯಿದ್ದೀನಿ, ಇದು ಹಿಂದಿ ಭಾಷೆಯಲ್ಲಿ ಬರುತ್ತೆ. ಹಾಗಾಗಿ ನ್ಯಾಷನಲ್ ಲೆವೆಲ್ಗೆ ಇರುವಂಥ ಒಬ್ಬರು ಮ್ಯೂಸಿಷಿಯನ್ನ ನಾವು ಇದಕ್ಕೆ ಹಾಕೊಳ್ಳೋಣ ಅಂತೇಳಿ ಶಂಕರ್ನಾಗ್ ಅವರಿಗೆ ಒಂದು ಹಿಂದಿ ಒಂದು ಬಾಂಧವ್ಯ, ಬಾಂಬೆಯ ಬಾಂಧವ್ಯ ಚೆನ್ನಾಗಿದ್ದರಿಂದ ಶಂಕರ್ನಾಗ್ ಅವರು ಸಾರಂಗ್ ದೇವ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸಾರಂಗ್ ದೇವ್ ಅವರು ಯಾರಂದರೆ ವಿ ಶಾಂತಾರಾಮ್ ಅವರ ಮೊಮ್ಮಗ. ಆರ್ ಡಿ ಬರ್ಮನ್ ಜೊತೆ ಫೇಮಸ್ ಆಗಿರುವಂಥ ವಯಲಿನಿಸ್ಟು ಬೆನ್ನಿ ಅವರು ಅವ್ರ ಜೊತೆ ಬರ್ತಾರೆ. ಹಾಗೂ ಕಂಡಕ್ಟ್ ಮಾಡೋಕ್ಕೊಬ್ಬ ವಾದ್ಯಗಾರನು ಬರ್ತಾರೆ ಅವ್ರ ಜೊತೆ. ಒಂದು ಟೀಮ್ ಬಂದು ಸಂಕೇತ ಇಳಿಯುತ್ತೆ. ನೋಡಿ, ಸಂಕೇತ್ ಸ್ಟುಡಿಯೋ ಎಂತೆಂಥವ್ರನ್ನ ನೋಡಿದೆ, ಎಂತೆಂಥವ್ರು ಬಂದಿಲ್ಲಿ ಕೆಲಸ ಮಾಡಿದ್ದಾರೆ ಸಂಕೇತಲ್ಲಿ ನೋಡಿ. ಎಲ್ಲರನ್ನ ಬರಮಾಡ್ಕೊಳ್ತಾರೆ ಶಂಕರ್ನಾಗ್ ಅವರು. ಬರಮಾಡಿಕೊಂಡು ಇಲ್ಲಿ ತಬಲಾ ವೇಣು ಅವರಿಗೆ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಒಳ್ಳೆ ತಬಲಾ ಇಷ್ಟು ಇವರು ನಿಮ್ಮೊಂದಿಗೆ ಇರ್ತಾರೆ ಅಂತೇಳಿ ಎಲ್ಲ ಪರಿಚಯ ಮಾಡಿಸ್ತಾರೆ. ಆಗ ತಬಲಾ ವೇಣು ಅವರು, ಗಿಟಾರ್ ಗೋಪಿ ಅವರು, ಅವರಿಬ್ಬರು ಕೂಡ ಅವ್ರನ್ನೊಟ್ಟಿಗೆಲ್ಲ ಸೇರಿ ಒಂದು ಟ್ರ್ಯಾಕ್ ನುಡಿಸ್ತಾರೆ. ಎಲ್ಲ ಸೇರಿ ಕಂಪೋಸ್ ಮಾಡ್ತಾರೆ. ಅವತ್ತು ರೆಕಾರ್ಡಿಂಗ್ ಆಗುತ್ತೆ. ಅದನ್ನು ಆಮೇಲೆ ಶೂಟ್ ಮಾಡಿ ಮಡಗಿರ್ತಾರೆ ಅಪ್ರೂವಲ್ಗೋಸ್ಕರ ಶಂಕರ್ನಾಗ್ ಅವರು. ರೆಕಾರ್ಡಿಂಗ್ ಎಲ್ಲ ಮಾಡಿಸಿ ಆಮೇಲೆ ಸಾರಂಗದೇವ್ ಅವರು ಬಾಂಬೆಗೆ ಹೋಗ್ತಾರೆ. ಆ ಟೀಮ್ ಬಾಂಬೆಗೆ ಹೋಗುತ್ತೆ. ಶಂಕರ್ನಾಗ್ ಅವರು ಅದು ಅಪ್ರೂವಲ್ ಕಳಿಸ್ತಾರೆ. ಅಪ್ರೂವಲ್ ಕಳಿಸಿದ ಮೇಲೆ ಅಪ್ರೂವಲ್ ಆಗಿ ಬರೋ ಸ್ವಲ್ಪ ತಡ ಆಗುತ್ತೆ ಅಲ್ವಾ, ಒಂದು ಗ್ಯಾಪ್ ಇರುತ್ತೆ. ಶಂಕರ್ನಾಗ್ ಅವರಾಗ ಒಂದು ಮುತ್ತಿನ ಕತೆ ಅಣ್ಣವ್ರಿಗೆ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ ಸ್ಟೋರಿ ಟೆಲ್ಲಿಂಗು, ಆಮೇಲೆ ಡಿಸ್ಕಷನ್ನು, ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಎಲ್ಲ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಒಂದು ಮುತ್ತಿನ ಕತೆಗೆ ಮ್ಯೂಸಿಕ್ ಮಾಡೋಕ್ಕೆ ಬರೋದು ಎಲ್ ವೈದ್ಯನಾಥನ್ ಅವರು. ವೇದ್ಯವರಿಗೆ ಶಂಕರ್ನಾಗ್ ಅವರು ತುಂಬ ಆತ್ಮೀಯರು. ಹಾಗಾಗಿ ಶಂಕರ್ನಾಗ್ ಅವರಿಗೆ ವೇದ್ಯವ್ರ ಮ್ಯೂಸಿಕ್ ಇಷ್ಟ. ನೀವು ಗಮನಿಸಿ ವೀಕ್ಷಕರೇ, ವೇದ್ಯವರು ಬೇರೆ ಮ್ಯೂಸಿಷಿಯನ್ಗಿಂತ ಸ್ವಲ್ಪ ಬೇರೆ ಒಂದು ಪ್ಯಾಟರ್ನಲ್ಲಿ ಮ್ಯೂಸಿಕ್ ಮಾಡೋರು. ಅದು ಅಲ್ಲದೆ ಒಂದು ಮುತ್ತಿನ ಕತೆ ಸಿನಿಮಾ ಒಂದು ಕಮರ್ಷಿಯಲ್, ಕಲಾತ್ಮಕ ಎರಡೂ ಒಳಗೊಂಡಂಥ ಬ್ಲೆಂಡ್ ಆದಂಥ ಸಿನಿಮಾ ಅದು. ಹಾಗಾಗಿ ಅಲ್ಲಿ ಬೇರೆ ಥರ ಒಂದು ಪ್ಯಾಟರ್ನಲ್ಲಿ ಮ್ಯೂಸಿಕ್ ಮಾಡಿರ್ತಾರೆ ವೇದ್ಯವರು. ರೆಕಾರ್ಡಿಂಗ್ ಎಲ್ಲ ಸೂಪರಾಗಿ ಮಾಡಿರ್ತಾರೆ. ಶಂಕರ್ನಾಗ್ ಅವ್ರಿಗೂ ಅದು ಇಷ್ಟ ಆಗುತ್ತೆ. ಒಂದು ವಿಭಿನ್ನತೆ ಇಷ್ಟಪಡುವಂಥ ಶಂಕರ್ನಾಗ್ ಅವರು ಪ್ಲ್ಯಾನ್ ಮಾಡ್ತಾರೆ, ನಾವು ಹೆಂಗೋ ಅಪ್ರೂವಲ್ ಆಗಿ ಬಂದಿದೆ ಮಾಲ್ಗುಡಿ ಡೇಸು, ಈಗ ಶೂಟಿಂಗ್ ಶುರು ಮಾಡಬೇಕು, ಯಾಕೆ ವೇದ್ಯವ್ರನ್ನ ಹಾಕೋಬಾರ್ದು ಅಂತೇಳಿ ಅವ್ರಿಗೆಲ್ಲ ವಿಷಯ ಹೇಳ್ತಾರೆ. ನಾನು ಮಾಲ್ಗುಡಿ ಡೇಸ್ ಅಂತ ಒಂದು ಆರ್ ಕೆ ನಾರಾಯಣ್ ಅವ್ರ ನಾವಲ್ನ ಎಪಿಸೋಡ್ ಮಾಡ್ತಾಯಿದ್ದೀನಿ, ನೀವು ಅದಕ್ಕೆ ಮ್ಯೂಸಿಕ್ ಮಾಡಿಕೊಡ್ಬೇಕು. ಒಂದು ಟ್ಯೂನು ರೆಗ್ಯುಲರಾಗಿ ಪ್ಲೇ ಆಗ್ತಿರುತ್ತೆ, ಒಂದು ಟ್ಯೂನ್ ಬೇಕು ಮಾಡೋಣ ಅಂತ. ಸರಿ, ನಾನು ಒಂದು ವಾರ ಕಳೆದು ಬರ್ತೀನಿ ಅಂತ ಅವರು ಮೆಡ್ರಾಸ್ಗೆ ಹೋಗ್ತಾರೆ. ಅಲ್ಲಿಂದ ತಬಲಾ ವೇಣು ಅವ್ರಿಗೆ ಫೋನ್ ಮಾಡ್ತಾರೆ. ತಬಲಾ ವೇಣು ಅವರಿಗೆ ವೇದ್ಯವ್ರ ಆತ್ಮೀಯರು. ಅವರು ಇಲ್ಲಿ ಮ್ಯೂಸಿಕ್ ಮಾಡೋಕ್ಕೆ ಬಂದಾಗೆಲ್ಲ ಇಲ್ಲಿ ಕಂಡಕ್ಟ್ ಮಾಡ್ತಿದ್ದವರು, ಆಮೇಲೆ ಅಲ್ಲಿ ಒಂದು ರೆಕಾರ್ಡಿಂಗಲ್ಲಿ ಭಾಗವಹಿಸ್ತಿದ್ದವರು ತಬಲಾ ವೇಣು ಅವರು. ಅವ್ರು ತುಂಬ ಆತ್ಮೀಯರು. ಹಾಗಾಗಿ ತಬಲಾ ವೇಣು ಅವರಿಗೆ ವೇದಿಯವರು ಫೋನ್ ಮಾಡ್ತಾರೆ. ತಬಲಾ ವೇಣುಗೆ ಫೋನ್ ಮಾಡಿಬಿಟ್ಟು, ನಾಳೆ ಬರ್ತೀನಿ ವೇಣು, ನಾನು ವುಡ್ಲ್ಯಾಂಡ್ ಹೋಟ್ಲಿಗೆ ಬರ್ತೀನಿ, ಅಲ್ಲಿ ಬಂದ್ಬಿಡು 7 ಗಂಟೆಗೆ ಅಂತ. ತಬಲಾ ವೇಣು ಅವರು ಹಾಗೂ ಗಿಟಾರ್ ಗೋಪಿ ಅವರು ಇಬ್ಬರು ವುಡ್ಲ್ಯಾಂಡ್ ಹೋಟ್ಲಿಗೆ ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ. ನೈಟ್ ಜರ್ನಿ ಮಾಡಿ ಬಂದಿದ್ದರಿಂದ ವೈದ್ಯವರು ರೆಸ್ಟ್ ಮಾಡ್ತಿರ್ತಾರೆ. ಟಿಫನ್ ಮಾಡಿಸ್ತಾರೆ, ಕಾಫಿನೂ ಕುಡಿಸ್ತಾರೆ. ಮಾಡಿ ಟಿಫನ್ ಮಾಡಿ ಕಾಫಿ ಕುಡೀರಿ ಅಂತ ಹೇಳಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾರೆ. ಎಲ್ಲ ಹೋಗಿ ಫ್ರೆಶ್ ಅಪ್ ಆಗಿ 9 ಗಂಟೆಗೆ ಬಂದು 6 ಮನೆ ಮುಂದೆ ಕೂರ್ತಾರೆ. ಉಭಯ ಕುಶಲೋಪರಿ ಮಾತು, ಸಿನಿಮಾಗಳ ಬಗ್ಗೆ ಮಾತು, ಮ್ಯೂಸಿಕ್ ಬಗ್ಗೆ ಮಾತು ಎಲ್ಲ ಮಾತಾಡ್ತಿರ್ತಾರೆ. ಆ ದಿನ ಕಂಪೋಸಿಂಗ್ ಆಗಲ್ಲ, ಅವತ್ತು ಮಾಡಲ್ಲ. ಸಂಜೆ ಗಂಟೆ ಹಂಗೆ ಒಂದು ಮೂಡು ಬಂದಿಲ್ಲ ಅವರಿಗೆ, ವಾಪಸ್ ಬರ್ತಾರೆ ವೇಣು ಅವರು. ಮಾರ್ನ 8 ಗಂಟೆಗೆ ಬಂದ್ಬಿಡಪ್ಪ ಅಂತಾರೆ. ವೈದ್ಯನಾಥನ್ ಅವ್ರು ಹೆಂಗೆ ಅಂದರೆ, ಅವ್ರು ಮೆಡ್ರಾಸಲ್ಲಿರಲಿ, ಅವರು ಬೆಂಗಳೂರಲ್ಲಿರಲಿ, ಬೆಳಿಗ್ಗೆ 7 ಗಂಟೆಗೆಲ್ಲ ಕಂಪೋಸಿಂಗ್ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತಾರೆ. ಇವ್ರು ಬೆಳಿಗ್ಗೆ 7 ಗಂಟೆಗೆ 6 ಮನೆ ಮುಂದೆ ಕೂತಿರ್ತಾರೆ. ಇವರು 8 ಗಂಟೆಗೆ ಬರಬೇಕಾದ್ರೆ ನುಡಿಸ್ತಾ ಇರ್ತಾರೆ. ಅಂದರೂ ಮಧ್ಯಾಹ್ನ ಗಂಟೆ ಆಗಲ್ಲ. ಏನೋ ಗೋಡೆ ನೋಡೋದು, ಆ ಸಂಬಂಧ ಇಲ್ಲದ ಥರ ಏನೋ ಮಾತಾಡೋದು, ಬೇರೆ ಬೇರೆ ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಮಾತಾಡೋದು, ತಮಾಷೆ ಮಾಡೋದು, ಕಾಫಿ ಕುಡಿಯೋದು. ಮತ್ತು ಮಧ್ಯಾಹ್ನ ಊಟ ಎಲ್ಲ ಆಗಿ ಒಂದು ಮೂಡ್ ಬರುತ್ತೆ ಅವರಿಗೆ, ವೈದ್ಯನಾಥನ್ ಅವರಿಗೆ. ಮೂಡ್ ಬಂದು ವೇಣು ಪ್ಲೇ ಸಮಥಿಂಗ್ ಅಂತಾರೆ. ಒಂದು ಪ್ಲೇ ಮಾಡ್ತಾರೆ, ಒಂದು ನುಡಿಸ್ತಾರೆ ವೇಣು ಅವರು. ಗಿಟಾರ್ ಗೋಪಿಯವ್ರು ನುಡಿಸ್ತಾರೆ. ಪೈಲೇನೋ ಆಡ್ತಾರೆ ಒಂದು ಆಲಾಪ. ಹಾಗೆ ಹೋಗ್ತಾ ಹೋಗ್ತಾ ಸೈಲೆಂಟ್ ಆಗಿರಿ ಅಂತಾರೆ. ಕಣ್ಣು ಮುಚ್ಕೊಂಡು ಗೋಡೆ ನೋಡ್ತಾ ತಾ ನ ಅಂತ ನುಡಿಸ್ತಾರೆ. ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಅದು. ಹೇಗಿದೆ ಇದು ಅಂತೇಳಿ, ಚೆನ್ನಾಗಿದೆ ಅಂತ ಒಂದು ವೈಟ್ ಪೇಪರ್ಲಿ 4 ಥರ ಮಡಚಿ ಅಲ್ಲಿ ಟ್ರ್ಯಾಕ್ ಲೈನ್ಸ್ ಎಲ್ಲ ಬರ್ಕೊಳ್ಳೋದು ವೈದ್ಯವರು. ಬೇರೆ ಅಂದರೆ ವೈಟ್ ಪೇಪರ್ಲಿ ಬರ್ಕೋತಾರೆ, ಇವರು ಮಡಚಿಬಿಟ್ಟು ಅದೇನೋ ಒಂದು 4 ಥರ ಮಡಚಿ ಬರ್ಕೊಳ್ಳೋದು ಅಂತ ಈ ಮಾಹಿತಿ ಹೇಳಿದ್ರು ನನಗೆ ಹೇಳಿದ್ರು. ಈ ಮಾಹಿತಿ ನನಗೆ ಯಾರು ಹೇಳಿದ್ರು ಅದು ನಾನು ಆಮೇಲೆ ಹೇಳ್ತೀನಿ ನಿಮಗೆ.
ಶಂಕರ್ನಾಗ್ ಅವ್ರು 4 ಗಂಟೆಗೆ ಬರ್ತೀನಿ ಅಂತ ಹೇಳಿರ್ತಾರೆ. ಅವ್ರು ಹೇಳಿರ್ತಾರೆ, ನೀವು 2 ದಿನ ಟೈಮ್ ತೊಗೊಂಡು ಮಾಡಿ, ನಾನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿರ್ತಾರೆ. 4 ಗಂಟೆ ಕರೆಕ್ಟಾಗಿ ಶಂಕರ್ನಾಗ್ ಅವ್ರು ಬರ್ತಾರೆ. ಬಂದು ಏನ್ರಪ್ಪ ಎಲ್ಲ ಆಯ್ತಾ ಅಂತ ಕೇಳ್ತಾರೆ. ಒಂದು ಉಪಯೋಗ ಮಾತಾಡ್ತಾರೆ, ಒಂದು 20 ನಿಮಿಷ. ಒಂದು ಕಾಫಿ ಕುಡಿದು, ಸರ್ ಏನು ಮಾಡಿದ್ದೀರಾ ಪ್ಲೇ ಮಾಡಿ ಅಂತ ಹೇಳ್ಬೇಕಾದ್ರೆ 2 ಸಾಲು ಆಡೋದು ವೇದಿಯವರು. ಅಲ್ಲಿ ನಡೆದಿದ್ದಿಷ್ಟೇ 2 ಸಾಲು ವುಡ್ ಆ್ಯಂಡ್ ಹೋಟ್ಲಿ ಸೃಷ್ಟಿಯಾಗುವಂಥ ಟ್ಯೂನ್ ಅದು. ತಾನ ಅಂತ 2 ಸಾಲು ಆಡ್ತಾರೆ. ಅದು ಆಡಿದ ಕೂಡಲೇ ಶಂಕರ್ನಾಗ್ ಅವರು ಒಂದು ಹಾಂಟಿಂಗ್ ಥರ ಇದೆ, ಚೆನ್ನಾಗಿದೆ, ಇದೇ ಬಳಸ್ಕೊಳ್ಳೋಣ, ನನಗೆ ಈ ಥರ ಬೇಕು, ಫೀಲ್ ಕೊಡ್ತಾ ಇದೆ, ಒಳ್ಳೆ ಮೂಡ್ ಕ್ರಿಯೇಟ್ ಆಗುತ್ತೆ, ಇದೇ ಇರಲಿ ಅಂತಾರೆ. ಸರಿ ನಾಳೆ ರೆಕಾರ್ಡಿಂಗ್ ಮಾಡೋಣ ಅಂತಾರೆ. ಅಯ್ಯೋ ಸರ್ ನಾಳೆ ಆಗಲ್ಲ, ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು, ವಾದ್ಯಗಾರನ ಕರೆಸ್ಬೇಕು, ನಾಡಿದ್ದು ಮಾಡೋಣ ಅಂತಾರೆ. ಆಯ್ತು ಮಾಡಿ, ನಾಡಿದ್ದು ನಾನು ಸಿಗ್ತೀನಿ ಅಂತೇಳಿ ಶಂಕರ್ನಾಗ್ ಅವರು ಹೊರಟ್ಬಿಡ್ತಾರೆ. ಆಮೇಲೆ ವೇದಿಯವರು ಒಂದು ಪೇಪರ್ನಲ್ಲಿ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ ಬೇಕು, ಯಾರೆಲ್ಲ ಬೇಕು ಅಂತ ಹೇಳೋದನ್ನ ಎಲ್ಲ ಬರ್ಕೊಟ್ಬಿಟ್ಟು ವೇಣು ಅವ್ರಿಗೆ ಒಪ್ಪಿಸ್ತಾರೆ. ನೋಡಪ್ಪ ಬಂದ್ಬಿಟ್ಟು ನಾಡಿದ್ದು ಅಂತ. ವೇಣು ಅವರು ಮೆಡ್ರಾಸ್ಗೆಲ್ಲ ಫೋನ್ ಮಾಡಿ ಅಲ್ಲಿಂದ ಕೆಲವು ವಾದ್ಯಗಾರನ ಕರೆಸ್ತಾರೆ. ಇಲ್ಲೂ ಟೆಕ್ನಿಷಿಯನ್ಸ್ ಇರ್ತಾರೆ. ಎಲ್ಲ ಸೇರಿ ಒಂದು ವೈಭವ. ಅದು ಎಂಥ ವೈಭವ ಅಂದರೆ ಎಲ್ಲ ಲೈವ್ ಆರ್ಕೆಸ್ಟ್ರಾ ಮಾಡ್ತಾರೆ, ಬ್ಯೂಟಿಫುಲ್ಲಾಗಿ ಮಾಡಿರ್ತಾರೆ ಅದು. ಅಲ್ಲಿಗೆ ಆಲಾಪ ಆಡಲಿಕ್ಕೆ ರತ್ನಮಾಲಾ ಪ್ರಕಾಶ್ ಅವ್ರನ್ನ ಕರೆಸ್ತಾರೆ. ಆಮೇಲೆ ಮೇಲ್ ಸಿಂಗರು ಅದು ವೇದಿಯವರೇ ಆಡ್ತಾರೆ. ಇದೆಲ್ಲ ಆದಮೇಲೆ ಶೂಟಿಂಗ್ ಶುರುವಾಗುತ್ತೆ. ನಿಮಗೆ ಗೊತ್ತು ಮಾಲ್ಗುಡಿ ಡೇಸ್ ಹೆಂಗೆ ಬಂತು, ಇವತ್ತಿಗೂ ನೀವು ನೋಡ್ತಾ ಇರ್ತೀರಾ. ಇತ್ತೀಚೆಗೆ ಅದು ಒಂದು ಚಾನಲ್ನಲ್ಲಿ ಕೂಡ ಅದು ಬಿಡುಗಡೆ ಆಯಿತು, ಎಲ್ಲ ಭಾಷೆಗೂ ಡಬ್ಬಾಗಿ ಬಿಡುಗಡೆ ಆಯಿತು. ಇದು ಶಂಕರ್ನಾಗ್ ಅವರ ಕೆಲಸ, ವೈದ್ಯನಾಥನ್ ಅವರ ಕೆಲಸ. ನನಗೆ ಈ ಮಾಹಿತಿ ಹೇಳಿದವರು ಬೇರೆ ಯಾರೂ ಅಲ್ಲ, ತಬಲಾ ವೇಣು ಅವರು. ಅವ್ರ ಜೊತೆ ನೆನ್ನೆ ಅರ್ಧ ಗಂಟೆ ಮಾತಾಡಿದೆ. 20 ನಿಮಿಷ ಈ ಮಾಹಿತಿ ಹೇಳಿದ್ರು. ಇದೆಲ್ಲ ಹೇಳಿದ ಮೇಲೆ 10 ನಿಮಿಷ ಅವರು ಎಮೋಷನಲ್ ಆಗಿಬಿಟ್ರು. ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡ್ತಾ ಎಮೋಷನಲ್ ಆಗಿಬಿಟ್ರು. ಹೇಳಿದ್ರು, ನಮಗೆ ಅದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ ಅವ್ರು ಹೋದಾಗ. ಅಂಥ ಹುರಿದಿಂಸವರು, ನಮಗೆಲ್ಲ ಸಪೋರ್ಟ್ ಕಂಡ್ರಿ ಅವರು. ಬಾಂಬೆಯಿಂದ ಯಾರೇ ಬಂದರು, ಮೆಡ್ರಾಸಿಂದ ಯಾರೇ ಬಂದರು ಅಷ್ಟು ಮನೆ ಆಗ್ತಿರ್ಲಿಲ್ಲ. ನಮ್ಮವ್ರು ಬೆಳಿಬೇಕು, ಅವ್ರೊಟ್ಟಿಗೆ ಸೇರಿ ಕೆಲಸ ಮಾಡಿ ತೋರಿಸಿ, ನೀವೇನಂತ ತೋರಿಸಿ ಮಾಡಿ, ನಿಮ್ಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ, ರಾತ್ರಿ ಎಲ್ಲ ಕೆಲಸ ಮಾಡ್ರೋ, ಮಾಡಿ ತೋರಿಸ್ರೋ, ಸಾಧನೆ ಮಾಡ್ರೋ ಅಂತ ಹೇಳೋರು. ಅಷ್ಟರ ಮಟ್ಟಿಗೆ ಹುರಿದಿಂಸವರು. ನಮಗೆ ಅದು ಇವತ್ತಿಗೂ ನಮ್ಮ ಕೆಲವು ಸಲ ದೇವ್ರ ಮೇಲೆ ಕೋಪ ಬರೋದು ಶಂಕರ್ನಾಗ್ ಅವರಂತ ಹೋದಾಗ ನೆನೆಸ್ಕೊಂಡಾಗ ಕೋಪ ಬಂದ್ಬಿಡುತ್ತೆ. ಅಂಥ ವ್ಯಕ್ತಿ ಹೋಗ್ಬಿಟ್ರು ಅಂತ ಹೇಳಿದ್ರು. ಈ ಒಂದು ಮಾಹಿತಿ ನಿಮಗೆ ಹೇಳಬೇಕಿತ್ತು. ನಮ್ಮ ಒಂದು ಶ್ರೀಗಂಧ ವಾಹಿನಿ ಕಡೆಯಿಂದ ತಬಲಾ ವೇಣು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಆಲ್ರೆಡಿ ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡಿದ್ವಿ ನಮ್ಮ ಚಾನಲ್ಲಿ, ಒಂದು 6-7 ತಿಂಗಳ ಹಿಂದೆ ಮಾಡಿದ್ದೀವಿ. ನಿಮ್ಗೆ ಸಿಗುತ್ತೆ, ವೀಡಿಯೋ ಚೆಕ್ ಮಾಡಿದಾಗ ಸಿಗುತ್ತೆ ನಿಮಗೆ. ಹಾಗಾಗಿ ನೆನ್ನೆ ಅವರೊಟ್ಟಿಗೆ ಮಾತಾಡಿ ಮಾಹಿತಿ ಕೇಳಿಕೊಂಡೆ. ಮಾಲ್ಗುಡಿ ಡೇಸ್ ಒಂದು ಅದ್ಭುತ ಒಂದು ವೆಬ್ ಸೀರೀಸ್ ಹೇಳಬೇಕು, ಆಗಿನ ಕಾಲದ ವೆಬ್ ಸೀರೀಸ್. ಹಾಗಾಗಿ ಶಂಕರ್ನಾಗ್ ಅವ್ರನ್ನ ನೆನೆಸ್ಕೊಳ್ಳೋಣ, ವೈದ್ಯನಾಥನ್ ಅವ್ರನ್ನ ನೆನೆಸ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು.